ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಬಿಜೆಪಿಯವರು ಬೇಕಾದಾಗ ಮೊಸಳೆ ಕಣ್ಣೀರು ಸುರಿಸ್ತಾರೆ, ಬೇಡವಾದಾಗ ಕಿವುಡತನ ಇದ್ದ ಹಾಗೆ ವರ್ತಿಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ. ಬೆಳಗಾವಿಯಲ್ಲಿ ನೀರು ಉಳಿಸಿ ಜೀವ ಉಳಿಸಿ ಅಭಿಯಾನ. ರೋಲರ್ ಸ್ಕೇಟಿಂಗ್ ಅಕಾಡೆಮಿ, ಫಯಾಜ್ ಫೌಂಡೇಶನ್, ಬೆಳಗಾವಿ ಪರಿವಾರದ ಜೈಂಟ್ಸ್ ಗ್ರೂಪ್ ವತಿಯಿಂದ ರ್ಯಾಲಿ ಆಯೋಜನೆ. ನೇಹಾ ಹಿರೇಮಠ್ ಕೊಲೆ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು. ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ. ಹಿಂದೂ ಪರ ಸಂಘಟನೆ ಹಾಗೂ ಶ್ರೀರಾಮ ಸೇನೆಯ ಕಾರ್ಯಕರ್ತರ ಆಕ್ರೋಶ. ಅಕ್ರಮವಾಗಿ ಗೋವುಗಳನ್ನು ಸಾಗಾಟ ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ಲಾರಿಯನ್ನ ಅಡ್ಡಗಟ್ಟಿ ಚಾಲಕನ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಬೆಳಗಾವಿ ನಗರದ ಹೊರವಲಯದಲ್ಲಿ ಭಾನುವಾರ ಸಂಜೆ ನಡೆದಿದೆ. ಮಹಾರಾಷ್ಟ್ರದಿಂದ ಹುಬ್ಬಳ್ಳಿಗೆ ಹೊರಟಿದ್ದ ಲಾರಿಯಲ್ಲಿ ಸುಮಾರು 12ಕ್ಕೂ ಹೆಚ್ಚು ಗೋವುಗಳನ್ನು ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ವಿಷಯ ತಿಳಿದ ಹಿಂದೂ ಪರ ಸಂಘಟನೆಯ 50ಕ್ಕೂ ಅಧಿಕ ಯುವಕರು ಬೆಳಗಾವಿ ಹೊರವಲಯದ ಸುವರ್ಣ ಸೌಧದ ಬಳಿ ಲಾರಿ ತಡೆದು ಗೋವುಗಳನ್ನು ರಕ್ಷಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಲಾರಿ ಚಾಲಕನ ಜೊತೆ ವಾಗ್ವಾದ ನಡೆದಿದ್ದು, ಉದ್ರಿಕ್ತರ ಗುಂಪು ಲಾರಿಗೆ ಕಲ್ಲೆಸೆದು ಗಾಜುಗಳನ್ನು ಪುಡಿ ಮಾಡಿದ್ದಾರೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ನಮ್ಮ ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸುಮಾರು ಒಂದು 7:30 ಅಷ್ಟೊತ್ತಿಗೆ ನಮಗೆ ಮಾಹಿತಿ ಬರುತ್ತೆ. ಮಾಹಿತಿ ಯಾವ ರೀತಿ ಬರುತ್ತೆ ಅಂತ ಹೇಳಿದರೆ, ಇಲ್ಲಿ ಒಂದು ಟ್ರಕ್ ಟ್ಯಾಂಕರಲ್ಲಿ ಈ ಅಕ್ರಮವಾಗಿ ಗೋ ಸಾಗಾಣಿಕೆ ಮಾಡ್ತಿದ್ದಾರೆ. ಮತ್ತು ಆ ಸಾಗಣೆ ಮಾಡೋ ಟೈಮಲ್ಲಿ ಒಂದಷ್ಟು ಜನ ಹುಡುಗರು ಅದನ್ನು ಸ್ಟಾಪ್ ಮಾಡಿ ಇದು ಮಾಡ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಬರುತ್ತೆ. ಮಾಹಿತಿ ಬಂದಿದ್ದ ತಕ್ಷಣ ನಾವು ಸ್ಪಾಟಿಗೆ ನಮ್ಮ ಸಿಬ್ಬಂದಿ ಮತ್ತು ಆಫೀಸರ್ಸ್ ಬರ್ತಾರೆ. ಬಂದಮೇಲೆ ಇಲ್ಲಿ ಸುಮಾರು ಜನ ಸೇರಿದಾಗ ನಾವೇನು ನೋಡ್ತೀವಿ ಅಂತ ಹೇಳಿದರೆ, ವೆಹಿಕಲ್ಗೆ ಒಂದು ಸ್ವಲ್ಪ ಡ್ಯಾಮೇಜ್ ಮಾಡಿದ್ದಾರೆ. ಅದ್ರ ಜೊತೆಯಾಗಿ ಚಾಲಕನ ಮೇಲೂ ಸಹ ಅವನಿಗೆ ಹೊಡೆದಿದ್ದಾರೆ. ಸೊ ಅವ್ನ ಮಕ್ಕಕ್ಕೆ ಎಲ್ಲ ಒಂದು ಸ್ವಲ್ಪ ಗಾಯ ಆಗಿದೆ. ಸೊ ಅವನಿಗೆ ಕೂಡಲೇ ನಾವು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿರ್ತೀವಿ. ಮತ್ತು ನಮ್ಮದು ಫಸ್ಟ್ ಪ್ರಯಾರಿಟಿ ಯಾವುದೇ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ಎಸ್ಕಲೇಟ್ ಆಗಬಾರ್ದು ಅಂತ ಹೇಳೋದ್ರಿಂದ ನಾವು ವೆಹಿಕಲ್ನ ನಾವು ನಮ್ಮ ಸ್ಟೇಷನ್ ಕಡೆ ಕಳಿಸ್ಕೊಟ್ಟು ಮತ್ತು ವೆಟನರಿ ಆಫೀಸರ್ಗೆಲ್ಲ ಸಂಪರ್ಕ ಮಾಡಿದ್ದೀವಿ. ಅವ್ರು ಬಂದು ಆಕಳಿದೆ ಏನಿದೆ ಅಂತ ಚೆಕ್ ಮಾಡ್ತಾಯಿದ್ದಾರೆ. ಚೆಕ್ ಮಾಡಿರೋದ್ರ ಮೇಲೆ ನಾವು ಕ್ರಮ ಜರುಗಿಸ್ತೀವಿ. ಮತ್ತು ಯಾರು ಅಸಾಲ್ಟ್ ಮಾಡಿದ್ದಾರೆ ಡ್ರೈವರಿಗೆ ಮತ್ತು ಇವನು ಇಲ್ಲಿಗಲಾಗಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಇಬ್ಬರಿಗೂ ಸೇರಿ ನಾವು FIR ದಾಖಲು ಮಾಡಿ ಯಾರು ಕಾನೂನನ್ನು ಅವ್ರ ಕೈಗೆ ತೊಗೊತಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸ್ತೀವಿ. ಈಗ ನಮ್ಮದು ಫಸ್ಟ್ ಪ್ರಯಾರಿಟಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ಕಂಟ್ರೋಲ್ಗೆ ತೊಗೊಳೋದ್ರಿಂದ ನಾವು ಎಷ್ಟು ಅಂತ ಎಣಿಸಿಲ್ಲ. ಬಟ್ ಮೇಲ್ನೋಟಕ್ಕೆ ನಾವು ಚೆಕ್ ಮಾಡಿದಾಗ ಒಂದು 10ರಿಂದ 15 ಇದೆ ಅಂತ ಕಂಡುಬರುತ್ತೆ. ಸಂಕಲ್ಪ ಶಿಂದೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಮಾಜಿ ಆಮದಾರ್ ಫಿರೋಜ್ ಶೇಟ್, ಅಮನ್ ಶೇಟ್ ಹಾಗೂ ರಾಜು ಶೇಟ್ ಅವರು ಮೃಣಾಲ್ ಹೆಬ್ಬಾಳ್ಕರ್ಗೋಸ್ಕರ ಕಡಕಳ್ಳಿಯಲ್ಲಿ ಮತ್ತು ಗಾಂಧಿನಗರದಲ್ಲಿ ಸಭೆ ಆಯೋಜನೆ ಮಾಡಿದ್ರು. ಮಾಜಿ ಆಮದಾರ್ ಫಿರೋಜ್ ಶೇಟ್, ಅಮನ್ ಶೇಟ್ ಹಾಗೂ ರಾಜು ಶೇಟ್ ಅವರು ಮೃಣಾಲ್ ಹೆಬ್ಬಾಳ್ಕರ್ಗೋಸ್ಕರ ಕಡಕಳ್ಳಿ ಮತ್ತು ಗಾಂಧಿನಗರ ಪ್ರದೇಶದಲ್ಲಿ ಸಭೆ ಆಯೋಜನೆ ಮಾಡಿದ್ರು. ಮೃಣಾಲ್ ಹೆಬ್ಬಾಳ್ಕರ್ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಸ್ಪಷ್ಟನೆ ನೀಡಿದ್ರು. ಫಿರೋಜ್ ಶೇಟ್, ರಾಜು ಶೇಟ್, ಮೃಣಾಲ್ ಹೆಬ್ಬಾಳ್ಕರ್ ಮತ್ತು ಚನ್ನರಾಜ್ ಹಟ್ಟಿಹೊಳಿ ನಾಲ್ವರು ಸೇರಿ ಮುಸ್ಲಿಂ ಬಾಂಧವರಿಗೆ ಕಾಂಗ್ರೆಸ್ ಸರ್ಕಾರದ ಆಯೋಜನೆಗಳು ತಳಮಟ್ಟದ ಜನರಿಗೆ ಹೇಗೆ ಉಪಯುಕ್ತವಾಗಿದೆ ಎಂದು ತಿಳಿಸಿದ್ರು. ಒಕ್ಕಲಿಗರು ಬಿಜೆಪಿಯವರು ಬರೀ ಸುಳ್ಳು ಭರವಸೆಯನ್ನ ನೀಡ್ತಾರೆ, ಕಾಂಗ್ರೆಸ್ನವರು ವಿಶ್ವಾಸ ಮತ ಯಾಚನೆ ಮಾಡ್ತಾರೆ ಎಂದ್ರು. कुछ बोला है, आप सबको अगर दिल में वो छू गया होगा तो एक बार सोच लीजिएगा. इस बार हमारे इंडिया गठबंधन को सरकार बनाना बहुत ही जरूरी है. हम कांग्रेस पार्टी के जो एक कार्यकर्ता है, कांग्रेस पार्टी के कैंडिडेट के हिसाब से मैं बात बोलना चाहता हूँ. मुझे गर्व है मैं इस पार्टी में आज काम कर रहा हूँ और जन सेवा कर रहा हूँ. हमारा पार्टी कभी किसी से झूठ नहीं बोलता. हमारी पार्टी आज तक किसी को भी एक वचन दिया है तो वचन आज तक उन्होंने पाला है. हमने चुनाव से पहले आपको 5 गारंटी देने का हमने वादा किया था. हम सब ने आपको आपके घर तक आके रिक्वेस्ट किया था कि इस बार राजू सेठ साहब को बहुत बड़ी
वोटों से जिता दीजिए, कर्नाटक में कांग्रेस पार्टी का सरकार बना दीजिए, 500 गारंटियों को आपके घर के दरवाजे तक ला कर रखेंगे। हमने ये वादा दिया था और वो वादा हमने पूरा किया, इसका मुझे गर्व है। मैं आप सभी से एक विनती करना चाहता हूं, 20 साल से बेलगाम लोकसभा में यहाँ पे एमपी है, यहाँ पे एक सांसद है, बीजेपी के सांसद है। आप सबके हाथ में मोबाइल फोन है, आप सबके हाथ में स्मार्टफोन है। मुझे सिर्फ इतना बताइए, कौन सा प्रश्न है हमारे बेलगाम के जो अच्छे के भलाई के लिए, कौन सा प्रश्न उन्होंने दिल्ली के लोकसभा में पूछा है? आपको कोई प्रश्न पता है क्या? हमारे युवकों के जो रोजगार है, युवकों के नौकरी के लिए एक अगर कोई प्रश्न उन्होंने पूछा है क्या? मुझे जब भी बहुत बुरा लगता है इस बात का कि हमको जो मिलना चाहिए था, जो भी योजना, वो सब हमारे बाजू वाले डिस्ट्रिक्ट में चले जाते हैं। IIT हमको आना चाहिए था। क्यों आप पूछेंगे? क्योंकि बहुत से लोग तो मेरे शादी के वलीमा में आए नहीं थे ही नहीं, तो कहां से आएंगे? 47 साल पहले मेरी निकाह हुई थी आज के दिन, और मैं आज का दिन हमेशा मेरी सिर्फ फैमिली के साथ गुजारता हूं। लेकिन आज अभी सब लोग लिफाफा देने आने वाले हैं, चुप चलो थोड़ा देता हूँ, तो सब नहीं दे सके तो आप ले लेंगे, कोई प्रॉब्लम नहीं है ये। लेकिन क्यों ये बात बताया मैं आपको कि बहुत बहुत इम्पोर्टेंट था आज आपके बीच में आना, क्योंकि कश्मीर से पकड़ करके नीचे तक, कन्याकुमारी तक, ईस्ट से लेके वेस्ट तक, कलकत्ता से लेके गुजरात तक, अक़लियतों को और दलितों को और ईसाइयों को और सिखों को जो उन पर जुल्म ढाया जा रहा है, रोज का एक एक हादसा एक एक एरिया में हम देख रहे हैं, सुन रहे हैं। यहाँ दुकान पे कोई सामने का पतरा निकालता है, कॉर्पोरेशन वाला है, तो जान जलती है। लोगों के सिर्फ एक मजहब के हैं करके बुलडोजर लगा के मकान तोड़े गए, वो भी हमने देखा है। और इसको ब्रेक लगाने का एक ही तरीका है, ब्रेक लगाने का एक ही तरीका ऐसा है कि आप वो दिन सुबह उठें। ಈ ಸಭೆಯಲ್ಲಿ ಸಾವಿರಾರು ಮುಸ್ಲಿಂ ಮತ್ತು ಹಿಂದೂ ಸಹೋದರರು ಭಾಗವಹಿಸಿದ್ರು. ಮಹದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣ ವಿಚಾರದಲ್ಲಿ ಬಿಜೆಪಿ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದು, ಇದರಲ್ಲೂ ರಾಜಕೀಯ ಮಾಡೋಕೆ ಮುಂದಾಗಿದೆ. ಇದು ನಾಚಿಕೆಗೇಡಿನ ಸಂಗತಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಲೇವಡಿ ಮಾಡಿದ್ರು. ಬೆಳಗಾವಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಬಿಜೆಪಿಯವರು ಜಾನ ಕುರುಡರು, ಜಾನ ಕಿವುಡರು ಕೂಡ. ಅವರು ಬೇಕಾದ ಹಾಗೆ ಮೊಸಳೆ ಕಣ್ಣೀರು ಸುರಿಸ್ತಾರೆ, ಬೇಡವಾದಾಗ ಕಿವುಡತನ ಇದ್ದ ಹಾಗೆ ವರ್ತಿಸ್ತಾರೆ. ಬಿಜೆಪಿಯವರು ಈ ಘಟನೆ ಇಟ್ಟುಕೊಂಡು ರಾಜಕೀಯ ಮಾಡೋಕೆ ಹೊರಟಿದ್ದಾರೆ. ಆದರೆ ಚುನಾವಣೆ ಮುಗಿದ ಮರುಕ್ಷಣವೇ ಅವರಿಗೆ ನೇಹಾ ಯಾರು ಎಂದೇ ಗೊತ್ತಿರೋದಿಲ್ಲ ಎಂದು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ್ರು. ನೋಡಿ, ನಾನು BJPಯವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಅವರು ಜಾನ ಕುರುಡರು, ಜಾನ ಕಿವುಡರು. ಅವ್ರಿಗೆ ಬೇಕಾದಾಗ ಮೊಸಳೆ ಕಣ್ಣೀರನ್ನು ಹಾಕ್ತಾರೆ, ಬೇಡಾದಾಗ ಕಿವುಡುತನ ಇದ್ದಂಗೆ, ಕುರುಡುತನ ಇದ್ದಂಗೆ ತೋರಿಸ್ತಾರೆ. ನನ್ನ ಸಮಾಜದ ಮಗಳು, ನನ್ನ ಮಗಳ ಸಮಾನದಂಥ ನೇಹಾ ಹಿರೇಮಠ ಅವರ ಹತ್ಯೆ ಆದ ತಕ್ಷಣ ನಾನು ಅದಕ್ಕೆ ಖಂಡನೆ ಮಾಡಿದ್ದೀನಿ. ತತ್ಕ್ಷಣ ಹೋಗಿ ಅವರ ತಂದೆಗೆ, ತಾಯಿಗೆ ಹೋಗಿ ಸಾಂತ್ವನ ಹೇಳಿ ಬಂದಿದ್ದೀನಿ, ಧೈರ್ಯ ತುಂಬ ಬಂದಿದ್ದೀನಿ. ನಿಮ್ಮ ಮಗಳಷ್ಟೇ ಅಲ್ಲ, ಅವಳು ಸಮಾಜದ ಮಗಳು. ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂಥ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ಹೋಗಿ ಸರ್ಕಾರದ ಕಡೆಯಿಂದ ಹೋಗಿ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ದೀನಿ ಮತ್ತು ಅತ್ಯಂತ ಕಠಿಣ ಶಬ್ದದಿಂದ ಕಳಿಸಿದ್ದೀನಿ. BJPಯವರು ಇದರಲ್ಲೂ ಕೂಡ ರಾಜಕೀಯ ಮಾಡುವಂಥ ಒಂದು ಪರಿಸ್ಥಿತಿ ಅವ್ರಿಗೆ ಬಂದಿದೆ ಅಂದರೆ ನಿಜವಾಗ್ಲೂ ಬಹಳ ನಾಚಿಕೆಗೇಡು. ಇಡೀ ದೇಶದಲ್ಲಿ ಇಂಥ ಪ್ರಕರಣಗಳು ಎಷ್ಟಾಗಿದ್ದಾವೆ, ಅದಕ್ಕೆ ಅವ್ರ ಸ್ಟ್ಯಾಂಡ್ ಏನು ಅದನ್ನು ಮೊದಲು ಸ್ಪಷ್ಟಪಡಿಸಬೇಕು. ನಮ್ಮ ಮಗಳಿಗೆ ಇಂಥದ್ದು ಆಗಬಾರ್ದಾಗಿತ್ತು, ಆಗಿದೆ. ಆರೋಪಿಯನ್ನು ಆಲ್ರೆಡಿ ಅರೆಸ್ಟ್ ಮಾಡಿದ್ದೀವಿ. ಆರೋಪಿಗೆ ಅತ್ಯಂತ ಕಠಿಣವಾದಂಥ ಶಿಕ್ಷೆಯನ್ನು ಕೊಡ್ತೀವಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇವ್ರಿಗೆ ಬೇಕಾದಾಗ ಅಷ್ಟೇ ಇದನ್ನು ಖಂಡನೆ ಮಾಡೋದ?
ಇವ್ರಿಗೆ ಬೇಕಾದಾಗ ಅಷ್ಟೇ ಖಂಡನೆ ಮಾಡೋದ? ಇದಕ್ಕೆಲ್ಲ ಜನ ಉತ್ತರ ಕೊಡ್ತಾರೆ. ಅವ್ರಿಗೆ ಏನು ತಮಗೆ ಬೇಕಾದಾಗ ತಮ್ಗೆ ಅನುಕೂಲಕ್ಕೆ ಬೇಕಾದಾಗ ಉಪಯೋಗ ಮಾಡ್ಕೊಳ್ತಾರೆ. ಜನ ಈಗ ಹುಷಾರಾಗಿದ್ದಾರೆ, ಇವ್ರಿಗೆ ಉತ್ತರವನ್ನು ಕೊಡ್ತಾರೆ. ಅದು ಅವ್ರಿಗೆ ಕರಗತ. ಸಾವಿನ ಮನೆಯಲ್ಲಿ ರಾಜಕೀಯ ಮಾಡೋದು ಅವ್ರಿಗೆ ಕರಗತ. ಇದು ಮುಗಿದ ಮೇಲೆ, ಇಲೆಕ್ಷನ್ ಮುಗಿದ ಮೇಲೆ ಇವತ್ತೇ ಹೇಳ್ತೀನಿ ನಾನು, ನೀವು ಬರೆದಿಟ್ಕೊಳ್ಳಿ. ಸರ್ಕಾರ ನೇಹಾ ಹಿರೇಮಠ್, ಯಾಕಂದರೆ ನಮ್ಮ ಕಾರ್ಪೊರೇಟ್ರು ಅವರು, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟ್ರು, ಅವರ ಕುಟುಂಬದ ಬೆನ್ನಿಗೆ ಇವತ್ತು ನಿಂತಿದ್ದೀನಿ, ನಾಳೆನೂ ನಿಲ್ತೀನಿ, ಇನ್ನು 10 ವರ್ಷ ಹೋದ ಮೇಲೂ ನಾನು ಅವ್ರ ಮನೆಯ ಒಬ್ಬ ಸಹೋದರಿಯಾಗಿ ನಿಲ್ತೀನಿ. ಆದರೆ BJPಯವರು ಬರೆದಿಟ್ಕೊಳ್ಳಿ, ಇವತ್ತು ಹೇಳ್ತೀನಲ್ಲ, ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ, ಇದನ್ನು ಇಷ್ಟೊಂದು ಅವ್ರಿಗೆ ಪಾಪ ಅವ್ರಿಗೇ ಕೆಟ್ಟ ಅನಿಸಿದೆ, ನಮ್ಗೆ ಯಾರಿಗೂ ಕೆಟ್ಟ ಅನಿಸಿಲ್ಲ ಅಂತ ಅವ್ರ ಭಾವನೆ. ಇಲೆಕ್ಷನ್ ಮುಗಿದ ದಿನದಿಂದ ಅವರು ಯಾರು ಅಂತಲೇ ಇವರಿಗೆ ಗೊತ್ತಿರೋದಿಲ್ಲ. ಇಲೆಕ್ಷನ್ ಮುಗಿದ 7ನೇ ತಾರೀಕು ಸಾಯಂಕಾಲ 5 ಗಂಟೆ ಆದಮೇಲೆ ನೇಹಾ ಹಿರೇಮಠ್ ಯಾರು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ಇಂಥ ಒಂದು ಹೇಯ ರಾಜಕಾರಣ ಮಾಡ್ತಾಯಿದ್ದಾರೆ. ಇವ್ರಿಗೆ ನಾಚಿಕೆ ಆಗಬೇಕು. ಖಂಡಿತವಾಗ್ಲೂ ಬಳಸ್ಕೊಳ್ತಾ ಇದ್ದಾರೆ. ಆದರೆ ಜನ ಈಗ ಹುಚ್ಚರಿಲ್ಲ. ಉತ್ತರ ಪ್ರದೇಶದಲ್ಲಿ 7 ಜನ ರೈತರ ಮೇಲೆ ಪ್ರತಿಭಟನೆ ಮಾಡುವಂಥ ರೈತರ ಮೇಲೆ, ನೀವು ಹರಿಯಾಣದಲ್ಲ ಎಲ್ಲಿ ಮನೆ ಡೆಲ್ಲಿನಲ್ಲಿ 7 ಜನರ ಮೇಲೆ, ರೈತರ ಮೇಲೆ ನೀವು ಜೀಪನ್ನು ಹಾಯಿಸಿದ್ರಿ. ಹಾಗಾದರೆ ರೈತರ ಒಂದು ಜೀವಕ್ಕೆ ಬೆಲೆನೇ ಇಲ್ವಾ? 7 ಜೀವ ಹೋಯ್ತಲ್ಲ, ಏನಾಯಿತು ಅದ್ರ ಪ್ರಕರಣ? ಒಬ್ಬ ಹೋಮ್ ಮಿನಿಸ್ಟ್ರ್ ಮಗ, ದೇಶದ ಹೋಮ್ ಮಿನಿಸ್ಟ್ರ್ ಮಗ ರೈತರ ಮೇಲೆ ಜೀಪನ್ನು ಹಾರಿಸ್ದ. ಮಣಿಪುರದ ದೇಶದ ಹೆಣ್ಮಕ್ಕಳು ಬೆತ್ತಲೆಯಾಗಿ ಅವ್ರನ್ನ ಓಡಾಡಿಸಿದ್ರು. ಅದ್ರ ಬಗ್ಗೆ ಏನಿಲ್ವಾ? ನೇಹಾ ಹಿರೇಮಠು ನನ್ನ ಕುಟುಂಬದ ಮಗಳು, ಅವಳಿಗೆ ಆದಂಥ ಅನ್ಯಾಯ ಬೇರೆ ಮಗಳಿಗೆ ಆಗಬಾರ್ದು. ಅದನ್ನು ನಾವು ಅವಳ ಆತ್ಮಕ್ಕೆ ಶಾಂತಿ ಸಿಗೋ ರೀತಿ ಆ ಆರೋಪಿಗೆ ನಾವು ಶಿಕ್ಷಣ ಕೊಡ್ತೀವಿ. ಇದು 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 ನ್ಯಾಚುರಲ್. ಯಾಕಂದರೆ ಒಂದು ಹೆಣ್ಣಾಗಿ ಮಾತಾಡೋಕ್ಕೆ ಬಯಸ್ತೀನಿ. ಆಗಬಾರ್ದಾಗಿತ್ತು ಆ ಮಗಳಿಗೆ. ಸೊ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಬೆಳಗಾವಿಗೆ ಅನ್ಯಾಯ ಮಾಡಿಲ್ಲ, ಅವರು ಓಪನ್ ಆಗಿ ಏನಾದರೂ ವೇದಿಕೆಗೆ ಬರೋದಿದ್ರೆ, ನಮ್ಮ ಕಡೆಯವರು ಅವ್ರು ಏನೇನು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳೋರು ತುಂಬ ಜನ ಇದ್ದಾರೆ. ನಮ್ಮ ಕಡೆಯವರು ಕೂಡ ಬರ್ತಾರೆ. ಯಾಕಂತಂದರೆ ಅವರು ಏನು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ಏನವರು ಸಹಾಯ ಮಾಡಿದರು, ಕೋವಿಡ್ ಸಂದರ್ಭದಲ್ಲಿ ಅವ್ರ ಕೊಡುಗೆ ಏನು ಬೆಳಗಾವಿ ಜಿಲ್ಲೆಗೆ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ. ನಮ್ಮ ಹೈಕೋರ್ಟನ್ನು ತೆಗೆದುಕೊಂಡು ಹೋದರು. IIT ಇಂಜಿನಿಯರಿಂಗ್ ಕಾಲೇಜನ್ನು, ಹೈಕೋರ್ಟ್ ಬೆಳಗಾವಿಗೆ ಆಗಿತ್ತಲ್ಲ, 7 ಜನ ಜಡ್ಜ್ಗಳು ಕೂತ್ಕೊಂಡು ತೀರ್ಮಾನ ಮಾಡಿದರು. ಯಾರು ಅದನ್ನು ಧಾರವಾಡಕ್ಕೆ ತೆಗೆದುಕೊಂಡು ಹೋದರು? ಇವತ್ತು ಇಷ್ಟೊಂದು ಅವ್ರು ಇಂಡಸ್ಟ್ರಿಯಲ್ ಮಿನಿಸ್ಟ್ರ್ ಆಗಿದ್ರಲ್ಲ ನಮ್ಮ ರಾಜ್ಯಕ್ಕೆ. ಇಂಡಸ್ಟ್ರಿಯಲ್ ಮಿನಿಸ್ಟ್ರ್ ಆಗಿ ಅವ್ರ ಕೊಡುಗೆ ಏನು ನಮ್ಮ ಜಿಲ್ಲೆಗೆ? ಇಂಡಸ್ಟ್ರಿಯಲಿಸ್ಟ್ಗಳನ್ನ ಹೋಗಿ ಕೇಳಿ. ಕೋವಿಡ್ ಸಂದರ್ಭದಲ್ಲಿ ಧಾರವಾಡ ಹುಬ್ಳಿನಲ್ಲಿ ಇಂಡಸ್ಟ್ರಿಗಳು ಚಾಲನೆಯಲ್ಲಿತ್ತು, ನಡೀತಾ ಇತ್ತು, ಓಪನ್ ಆಗಿತ್ತು. ಬೆಳಗಾವಿ ಇಂಡಸ್ಟ್ರಿಯಲಿಸ್ಟ್ಗಳು, ಸರ್ ನಮ್ಮ ಕೆಲಸ ಮಾಡೋರು ಸಾಯ್ತಾ ಇದ್ದಾರೆ, ನಮಗೆ ತೊಂದರೆ ಆಗ್ತಾಯಿದೆ, ನಾವು ಬೆಂಗಳೂರು ನಂತರ ಸೆಕೆಂಡ್ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಯಿಗಳು, GST ಪೇಯಿಗಳು, ನಮ್ಮನ್ನು ಸ್ವಲ್ಪ ನೋಡಿ ಅಂತಂದರೆ, ಇದೇ ಜಗದೀಶ್ ಶೆಟ್ಟರ್ ಅವರು ನಮಗೆ ಇಂಡಸ್ಟ್ರಿ ಓಪನ್ ಮಾಡಲಿಕ್ಕೆ ಬಿಡಲಿಲ್ಲ. ಇದು ನಾನು ಹೇಳಿದ್ದಲ್ಲ, ಇದು ನನಗೆ ಗೊತ್ತೂ ಇರಲಿಲ್ಲ. ಇದನ್ನು ನಮ್ಮ ಇಂಡಸ್ಟ್ರಿಯಲಿಸ್ಟ್ಗಳು ನಮಗೆ ಹೇಳಿರೋ ವಿಚಾರ. ನೋಡಿ, ಅವರು ಏನು ಮಾಡಿದ್ದಾರೆ ನಮ್ಮ ಜಿಲ್ಲೆಗೆ ಅನ್ನೋದನ್ನು ಅವ್ರು ಹೇಳಿ. ನಾವು ಕೂಡ ಅವರು ಏನು ಅನ್ಯಾಯ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಹಿರಂಗ ಚರ್ಚೆ ಆಗ್ತದೆ. ಮಹದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಏಪ್ರಿಲ್ 23ರಿಂದ ಮೇ 1ರವರೆಗೆ ಬೆಂಕನಹಳ್ಳಿ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಯಾತ್ರೆ 33 ವರ್ಷಗಳ ನಂತರ ಅತ್ಯಂತ ಸಂಭ್ರಮದಿಂದ ನಡೆಯಲಿದೆ. ಜಾತ್ರೆಗೆ ಎಲ್ಲರೂ ಆಗಮಿಸಬೇಕು ಅಂತ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮನವಿ ಮಾಡಿಕೊಂಡ್ರು. ಬೆಂಕನಹಳ್ಳಿ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಯಾತ್ರೆ 33 ವರ್ಷಗಳ ನಂತರ ಅತ್ಯಂತ ಸಂಭ್ರಮದಿಂದ ನಡೆಯುತ್ತಿದ್ದು, ಮಂಗಳವಾರ ಈ ಗ್ರಾಮದ ಸಮಸ್ತ ನಾಗರಿಕರು ಸಿದ್ಧರಾಗಿದ್ದಾರೆ. ಏಪ್ರಿಲ್ 23ರಿಂದ ಮೇ 1ರವರೆಗೂ ಶ್ರೀ ಮಹಾಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವ ನಡೆಯಲಿದೆ. ಈ ಯಾತ್ರೆಯ ಸದುಪಯೋಗ ಪಡೆದುಕೊಳ್ಳುವಂತೆ ಹಾಗೂ ಕುಟುಂಬದವರೊಂದಿಗೆ ಮತ್ತು ಸ್ನೇಹಿತರ ಜೊತೆಯಲ್ಲಿ ಪಾಲ್ಗೊಂಡು ಶ್ರೀ ಲಕ್ಷ್ಮೀ ದೇವಿಯ ದರ್ಶನ ಸದುಪಯೋಗ ಪಡೆದು ನಮ್ಮ ಸಂತೋಷವನ್ನ ಇಮ್ಮಡಿಗೊಳಿಸಬೇಕು ಅಂತ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ उपाध्यक्षರು मनवी ಮಾಡಿದ್ರು. साहेब, आता बेनकनहळ्ळीची ही 33 वर्षानंतर ही यात्रा होते आणि त्या
बेनकनहळ्ळी ग्रामपंचायतीमध्ये आपलं एक सदस्यत्व मिळालं आहे. तुम्हाला याबद्दल, यात्रेबद्दल किंवा तुमच्या ह्या यात्रेनिमित्तानं आतापर्यंतची काय प्रगती झाली असं वाटतं? नमस्कार, मी मोनेश्वर बाबू गरग, बेनकळे ग्रामपंचायत सदस्य. गेले 2 वेळा मी इथं निवडून आलेला आहे. ह्या बेनकळे गावाचं एक विशिष्ट म्हणजे इकडची जी लोकं आहेत ती मायाळू आहेत आणि प्रेमाळ आहेत. आम्ही इथं बघत आहे की आजपर्यंत आम्ही इथं जितकेही आम्हाला जे लोकांनी निवडून दिलेलं आहे त्या जनतेवर आमचं कसं संवाद असतो आहे, काय असतो, आणि इथलं जे विकास काम आमचं जे बघितलेलं आहे त्या विकास कामाला भरघोस आम्हाला जनतेनं पाठिंबा दिलेला आहे. 33 वर्षानंतर आमची ही महालक्ष्मी यात्रा होत आहे. मला आठवतं आहे की मी 1991ला मी इथं गणेशपूरला होतो. आम्ही पूर्वीला बेळगावला होतो. गणेशपूर आलो त्यावेळेला इथं 1992ला जत्रा झालेली ती 1991ला जत्रा झाली होती. आम्ही 1992ला आलो होतो. त्याच्यानंतर आज ही 33 वर्षांनंतर ही जत्रा होत आहे. खरोखर ह्या जत्रेचं आम्हाला जे दर्शन घ्यायचं जे भाग्य मिळालं आमचं भाग्यच म्हणायचं. त्यामुळे 33 वर्षांनंतर एवढी मोठ्या प्रमाणाची जत्रा होत आहे. ह्या जत्रेत सर्व काही लोकांनी योगदान आपलं देऊन, पंच कमिटी असून देत, बेनकळे ग्रामपंचायतचे सदस्य असून देत, अध्यक्ष असून देत, PDO असून देत, सेक्रेटरी असून देत किंवा आमचे लोकप्रतिनिधी असून देत, ह्या सगळ्यांनी भरपूर आपलं योगदान दिलेलं आहे. आम्ही आमच्यापर्यंत जे ग्रामपंचायतीच्या माध्यमातून जे आम्हाला करायचं आहे त्या सगळ्या आम्ही जनतेपर्यंत सुविधा पोहोचव केलेला आहे. सर्व आमच्या बेनकळहळ्ळीच्या नागरिकांना व इतर आमच्या पुऱ्या पश्चिम भागाच्या आणि पूर्व भागाच्या ग्रामीण भागाच्या आमच्या जनतेला ह्या महालक्ष्मी यात्रेचा लाभ घ्यावा व 33 वर्षांनंतर जी जत्रा होत आहे हे कशाप्रमाणे आम्ही जत्रेचे नियोजन केलेलं आहे. आम्ही सगळे येऊन त्या देवीचं दर्शन घ्यावा. त्या देवीच्या आशीर्वादमुळे आमच्या गावाला आजपर्यंत कुठलाही गालबोट लागलेलं नाही आहे. करोना काळामध्ये असून देत, महापूर आला असून देत, त्याच्यानंतर असे मोठे संकट आले तरी आम्हाला त्या देवीनं आम्हाला आमच्या ते ग्रामदेवीनं आमच्या जनतेला पार केलेला आहे. ह्या जत्रेला सर्वजण आदराचं स्वागत आहे. सर्वजण येऊन ह्या जत्रेला आपलं योगदान द्यावं व देवीची जत्रा व्यवस्थित करण्यासाठी आपलं योगदान द्यावं व देवीची दर्शन करून घेऊन जावं ही आमच्या सर्व पंचायती मार्फातून व माझ्या वैयक्तिक मोनेश्वर गरगच्या कुटुंबाच्या मार्फातून तुम्हाला सर्वांना शुभेच्छा देत तुम्हाला सगळ्यांना मी आवाहन करतो. सर, तुम्ही ग्रामपंचायतीमध्ये जे कार्य केलं ते तुम्ही काय कुठल्या भागामध्ये तुम्ही चांगलं काम केलं? मी 2015 साली ज्यावेळेला पहिली वेळा मी माझा वार्ड सोडून दुसऱ्या वार्डामध्ये जे ज्योतिनगर म्हणून जे बॅकवर्ड समाज आहे त्या समाजाने मला इतकं भरघोस मतांनी निवडून दिलेलं आहे की समोरच्या माझ्या प्रतिस्पर्धीला 38 मतं पडली होती, मला त्यावेळेला 587 मतं पडली होती. त्यामुळे त्या जनतेसाठी पूर्वी तुम्ही 2015च्या अगोदरचं ज्योतिनगर आणि आत्ताचं ज्योतिनगर 2023चं ज्योतिनगर बघितला तर जमीन आसमानचा फरक आहे. तिथं रोड असून देत, गटर असून देत, पक्की घरं असून देत, अजून थोड्या तिथं सुविधा पोचवायच्या आहेत. त्या सुविधा आम्ही पोचवायचं प्रयत्न करत आहे. केंद्र सरकारच्या योजना असून देत, राज्य सरकारच्या योजना असून देत, ग्रामपंचायतीच्या योजना असून देत, जे मूलभूत सौकर्य आहे त्या जनतेला आम्ही पोचवायचं पूर्णपूर प्रयत्न केलेला आहे. त्यामुळं आम्हाला अजूनही काम भरपूर करायचं आहे. ती ग्रामदेवती आम्हाला शक्ती द्यावं व आम्हाला काम करण्याचा प्रेरणा द्यावा असं मी मागणं करतो. ಮಹಾದೇವ್ ಪವಾರ್ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन. दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज. अमरकॉन कलेक्शन, आदर्शा ड्रेस सर्कल, खड़े बाजार, बेलगाम. आराधना साड़ी ड्रेस मटेरियल्स, मारुति गली, बेलगाम. अब शादी हो या कोई भी त्योहार की बात, परंपराओं को मिलेगा नएपन का साथ. दिल खुश करने वाली कपड़ों की दुनिया.
आराधना साडी अँड ड्रेस मटेरियल्स अँड रेडीमेड्स, मारुती गल्ली, बेलगाम. होटल आदर्श पैलेस, लजीज खाने के साथ यहाँ है बेहतरीन रूम्स, रहने के लिए स्टैंडर्ड रूम्स और सूट रूम्स. साथ ही साथ मौजूद है कई सारी क्वालिटियों से भरपूर स्टैंडर्ड डिलक्स रूम्स और डिलक्स सूट रूम्स. लग्जरियस लाइफ का अनुभव लेना है तो एक बार अवश्य भेंट दें. शादी और इतर प्रोग्राम्स के लिए प्लैटिनम हॉल और मिलेनियम हॉल. होटल आदर्श पैलेस, लिंगराज कॉलेज के पास, कॉलेज रोड, बेलगाव. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ನೀರು ಉಳಿಸಿ ಜೀವ ಉಳಿಸಿ ಸ್ಕೇಟಿಂಗ್ ರ್ಯಾಲಿಯನ್ನ ಭಾನುವಾರ ಏಪ್ರಿಲ್ 21ರಂದು ರೋಲರ್ ಸ್ಕೇಟಿಂಗ್ ಅಕಾಡೆಮಿ ಫಯಾಜ್ ಫೌಂಡೇಶನ್ ಮತ್ತು ಬೆಳಗಾವಿ ಪರಿವಾರದ ಜೈಂಟ್ಸ್ ಗ್ರೂಪ್ ವತಿಯಿಂದ ಬೆಳಗಾವಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಬೆಳಗಾವಿಯ ರೋಲರ್ ಸ್ಕೇಟಿಂಗ್ ಅಕಾಡೆಮಿ ಫಯಾಜ್ ಫೌಂಡೇಶನ್ ಮತ್ತು ಬೆಳಗಾವಿ ಪರಿವಾರದ ಜೈಂಟ್ಸ್ ಗ್ರೂಪ್ ವತಿಯಿಂದ ಭಾನುವಾರ ಏಪ್ರಿಲ್ 21ರಂದು ಗೋವೆ ಸ್ವಿಮ್ಮಿಂಗ್ ಪೂಲ್ ಸ್ಕೇಟಿಂಗ್ ರಿಂಕ್ನಿಂದ ಸಾಯಿಬಾಬಾ ಮಂದಿರ್ ತಿಲಕ್ವಾಡಿ ಬೆಳಗಾವಿಗೆ ನೀರು ಉಳಿಸಿ ಜೀವ ಉಳಿಸಿ ಸ್ಕೇಟಿಂಗ್ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು. 4 ರಿಂದ 16 ವರ್ಷದ ವಯೋಮಾನದ ಸ್ಕೇಟರ್ಗಳು ಒಟ್ಟು 2 ಕಿಲೋಮೀಟರ್ ದೂರದ ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ರು. मी डॉक्टर माधव प्रभू, प्रेसिडेंट प्यास फाउंडेशन. आज बेळगाव रोलर स्केटर अकॅडमी, प्यास फाउंडेशन अँड जायंट्स तर्फे ही रॅली ऑर्गनाईज करण्यात आलेली आहे. दरवर्षी ह्याच टायमाला ही रॅली केली जाते. आज बेळगावात पाण्याची कमतरता आहे. तुम्ही बघितलं असाल सगळीकडे टँकरनीच पाणी चालू आहे. एक लक्षात घ्या की ह्याच्यापुढे आपलं पॉप्युलेशन वाढतच जाणार आहे आणि पाणी कमीच पडत जाणार आहे. प्यास फाउंडेशन ह्यावर्षी 4 तलाव करते आहे, 2 विहिरी आणि परत झाडाची लागवड पण करत आहे. त्याचबरोबर असे प्रोग्रॅम्स जे अवेअरनेससाठी असतात तेही आम्ही करतो आहे. बेळगावात धोबी घाटला 3.5 एकरचा मोठा तलाव आम्ही पहिल्यांदा ह्या शहरात करत आहोत. त्याचबरोबर खासबागमध्ये जुनी एक 300 वर्षाची विहीर जी होती ती विहीरसुद्धा आज आम्ही पुनर्जीवित करतो आहे. ह्याबरोबरच ह्या लहान मुलांसाठी ज्यांच्यासाठी आम्ही हे फ्युचर तयार करायला लागलो आहे त्या मुलांनासुद्धा अवेअरनेस यावी म्हणून आज ही रॅली ऑर्गनाईज केलेली आहे. आमचे सूर्यकांत सर आहेत आणि त्यांचे हे जे सगळे चॅम्पियन्स आहेत ते आमच्याबरोबर आहेत. हे प्यास फाउंडेशनचं भाग्य आहे. असंच पुढेसुद्धा आमच्याबरोबर राहावा. पाऊस पडायला लागला की झाडं लावूया. आता हे सगळं करूया. धन्यवाद. जायंट्स ग्रुप ऑफ बेळगाव परिवारतर्फे आम्ही रोलर स्केटिंगतर्फे त्यांच्या संयोजनाने गेली 15 वर्ष आम्ही सेव्ह वॉटर सेव्ह लाईफ ही रॅली काढत असतो आणि रोलर स्केटिंगच्या प्रत्येक माध्यमातून आम्ही जायंट्स परिवार त्यांच्या विविध कार्यक्रमात भाग घेत असते. आता ह्यांनी सूर्यकांतने सांगितलंच की सेव्ह वॉटर सेव्ह लाईफ की पाण्याची केवढी जरुरी आहे आणि पाण्याचं मोल किती महत्त्वाचं आहे. आता ह्या विभागाचे नगरसेवक नितीन जाधव साहेब ह्यांनी पण आता माझ्यावर बोलताना म्हटले की आता 8 दिवसातनं पाणी यायलं आहे. जर हा मे महिना संपत आला तर त्या 8 दिवसातनं पण पाणी मिळणार नाही आहे, अशी परिस्थिती निर्माण झालेली आहे. तेव्हा सर्वांना विनंती आहे की पाणी गाड्या वगैरे धुताना किंवा काय वगैरे करताना अगदी कमी ह्याच्यात आपल्या गाड्या वगैरे धुवून पाणीचा वापर करावा आणि जेवढं जास्त तुम्ही पाणी सेव वापरत चला तेवढे तुम्हाला त्याचं पाण्याचं जास्त हे मिळेल. धन्यवाद. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕಳೆದ 20 ವರ್ಷಗಳಿಂದ ಬೆಳಗಾವಿ ಅಭಿವೃದ್ಧಿಯಾಗಿಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವುದು ಸರಿಯಲ್ಲ ಎಂದು ಮೃಣಾಲ್ ಹೆಬ್ಬಾಳ್ಕರ್ ವಿರುದ್ಧ ಹಾಲಿ ಸಂಸದೆ ಮಂಗಳಾ ಅಂಗಡಿ ಹರಿಹಾಯ್ದರು. ಸೋಮವಾರ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹಾಲಿ ಸಂಸದೆ ಮಂಗಳಾ ಅಂಗಡಿ ಮಾತನಾಡಿ, ಮೃಣಾಲ್, ನೀನು ಬಹಳ ಚಿಕ್ಕವನು, ರಾಜಕೀಯ ಮಾಡೋದಕ್ಕೆ ನಿನಗೆ ಸಾಕಷ್ಟು ಸಮಯ ಇದೆ. ಆದರೆ ಹಿರಿಯ ರಾಜಕಾರಣಿಗಳ ಬಗ್ಗೆ ಮಾತನಾಡುವಾಗ ನಾಲ್ಕಿ ಮೇಡೆ ಹಿಡಿತ ಇಟ್ಕೊಂಡು ಮಾತನಾಡು ಎಂದು ಹರಿಹಾಯ್ದರು. ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಂಗಡಿ ಕುಟುಂಬದವರ ವಿರುದ್ಧ ಸುಳ್ಳು ಆರೋಪ ಮಾಡಿರುವ ಮೃಣಾಲ್ ವಿರುದ್ಧ ಸೈಬರ್ ಕ್ರೈಂನಲ್ಲಿ ದೂರು ದಾಖಲಿಸಲಾಗುವುದು ಎಂದರು. ಅನಿಲ್ ಪಂಚೆ ಅವರಿಗೆ ಹಾಗೂ ಕಾರ್ಪೊರೇಟರ್ ಮಂಗಾಳಿ ಅವರಿಗೆ
ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಪತ್ರಿಕಾ ಬಾಂಧವರಿಗೆ ಮೀಡಿಯಾದವರಿಗೆ ಎಲ್ಲರಿಗೂ ನಮಸ್ಕಾರಗಳು. ಇವಾಗ ಪತ್ರಿಕಾಗೋಷ್ಠಿ ಕರೆಯೋದ ರೀಸನ್ ಏನಂದರೆ, ನಮ್ಮ ಗ್ರಾಮೀಣ MLA ಅವರು ಮತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅವರು 20 ವರ್ಷ ಈ ದಿವಂಗತ ಸುರೇಶ್ ಅಂಗಡಿ ಅವರಾಯಿತು, ನನ್ನ ಪೀರಿಯಡ್ದಾಗಾಯಿತು ಏನೂ ಮಾಡಿಲ್ಲ ಅಂತ ಅಪಪ್ರಚಾರ ಮಾಡ್ತಾ ಹೊರಟಿದ್ದಾರೆ. ಅದ್ರ ಸಂಬಂಧ ನಾನು ಇಲ್ಲಿ ಇವತ್ತು ಪ್ರೆಸ್ ಮೀಡಿಯಾದಿಂದ ಅವ್ರಿಗೆ ತಿಳಿಸ್ಬೇಕಂತ ಬಂದಿದ್ದೀನಿ. ಸರ್, ದಿವಂಗತ ಸುರೇಶ್ ಅಂಗಡಿ ಸರ್ 17 ವರ್ಷಗಳ ಲೋಕಸಭಾ ಸದಸ್ಯ ಕಾಲಾವಧಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಮೊದಲನೇದಾಗಿ ಸುಮಾರು 927 ಕೋಟಿ ಅನುದಾನದಲ್ಲಿ ಬೆಳಗಾವಿ ಕಿತ್ತೂರು ಧಾರವಾಡ ನಡುವಿನ ನೂತನ ರೈಲು ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರದ ರೈಲ್ವೆ ಸಚಿವಾಲಯದಿಂದ ಅನುಮತಿ ಪಡೆಯಲು ಯಶಸ್ವಿಯಾಗಿದ್ದಾರೆ. ಅದರಂತೆ ಸುಮಾರು ವಿನೋದ್ ಕೋಲ್ಕಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ನೇಹಾ ಹಿರೇಮಠ್ ಕೊಲೆ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಸೋಮವಾರ ಹಿಂದೂ ಪರ ಸಂಘಟನೆ ಹಾಗೂ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನೇಹಾಳ ಕೊಲೆ ಪ್ರಕರಣದಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ. ಇತ್ತೀಚಿನ ದಿನಗಳಲ್ಲಿ ಹಿಂದೂ ಧರ್ಮದ ಮಹಿಳೆಯರಿಗೆ ರಕ್ಷಣೆ ಇಲ್ಲವಾಗಿದೆ. ಇಂಥ ಕ್ರೂರಿಗಳನ್ನ ಶಿಕ್ಷೆ ಕೊಡ್ತಿದ್ರೆ ಮುಂದೆ ನಿಮ್ಮ ಮನೆಯಲ್ಲಿಯೂ ಇಂಥ ಘಟನೆ ನಡೆಯಬಹುದು. ನೇಹಾ ಹಿರೇಮಠ್ ಕೊಲೆಗೈದ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಸೋಮವಾರ ಹಿಂದೂ ಪರ ಸಂಘಟನೆ ಹಾಗೂ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಇಲ್ಲಿಯ ಚೆನ್ನಮ್ಮ ವೃತ್ತದಲ್ಲಿ ಪ್ರತ್ಯೇಕವಾಗಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕಾರಣ ಒಂದೇ ಅಂದ್ರೆ, ಇವತ್ತು ಹಿಂದೂ ಆಗಿ ಹುಟ್ಟಿ ಯಾವ ಸರ್ಕಾರವನ್ನ ಈ ರಾಜ್ಯ ನಡೆಸಲಿಕ್ಕೆ ತಂದು ಯಾವ ಭರವಸೆಯನ್ನ ಅವ್ರ ಮೇಲೆ ಇಟ್ಟು ತಂದಿದ್ದೀವಿ, ಆ ಭರವಸೆ ಇವತ್ತು ಉಳಿದಿಲ್ಲ. ನಮ್ಮ ಹಿಂದೂ ಜನ್ಮಕ್ಕೆ, ಹಿಂದೂ ಆಗಿ ಇವತ್ತು ಬದುಕಲಿಕ್ಕೆ ಇದೇನಾ ಕಾರಣ? ಯಾವ ಇವತ್ತು ರಾಣಿ ಚೆನ್ನಮ್ಮನ ಮುಂದೆ ನಿಂತು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಆ ರಾಣಿ ಚೆನ್ನಮ್ಮನು ಕೂಡ ಈ ಹಿಂದೂ ಧರ್ಮಕ್ಕಾಗಿ, ನಮ್ಮ ತಂದೆ ತಾಯಂದರಿಗಾಗಿ, ನಮ್ಮ ಅಕ್ಕ ತಂಗಿಯರಿಗಾಗಿ ಕೈಯಲ್ಲಿ ಖಡ್ಗ ಹಿಡಿದು ಆ ದುರಾನಮರ ಖಂಡವನ್ನು ಕಟ್ಟು ಮಾಡಿದಂತಹ ಶೂರ ಯೋಧೆ. ಇವತ್ತು ಅವರ ಮುಂದೆ ನಿಂತು ನಮ್ಮ ತಂಗಿಗಾಗಿ ಇವತ್ತು ರಕ್ಷಣೆ ಕೊಡಿ ಅಂತ ಸರ್ಕಾರ ಹತ್ರ ವಿನಂತಿ ಮಾಡುವಂತ ದುಷ್ಟ ಪರಿಣಾಮ, ದುರ್ವ್ಯವಹಾರ ಇವತ್ತು ಹಿಂದೂ ಜನ್ಮಕ್ಕೆ ಬಂದಿದೆ. ಇದು ಒಂದು ಬಹಳ ಕಠಿಣ ಅಂತ ಕಾದು ನನ್ನ ನಿರ್ಧಲೇಬೇಕು. ಯಾಕಪ್ಪ? ಯಾವ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಸ್ವರಾಜ್ಯ ನಿರ್ಮಾಣ ಮಾಡುವಾಗ ನಮ್ಮ ತಾಯಿ ತಂಗಿಯ ಮೈಯನ್ನು ಮುಟ್ಟಿದ್ರೆ ಅವರ ರುಂಡವನ್ನು ಹಾರಿಸಿದ್ರು. ಆ ಸ್ವರಾಜ್ಯದಲ್ಲಿ ನಾವಿದ್ದೀವಿ. ಇದೇನಾ ಆ ಸ್ವರಾಜ್ಯ? ಇವತ್ತು ನಮ್ಮ ತಂಗಿಯ ಮೇಲೆ ಹತ್ಯೆ ಆಗಿದೆ. ಅವರ ತಂದೆ ತಾಯಿಯ ದುಃಖವನ್ನ ನೋಡ್ಲಿಕ್ಕೆ ನಮ್ಮ ಕಣ್ಣಾರೆ ಆಗ್ತಿದಿಲ್ಲ. ಆದ್ರೂ ಕೂಡ ನಾವು ಇವತ್ತು ಸರ್ಕಾರ ಹತ್ರ 4 ದಿನ ಆಯ್ತು ಅಂತಿಮ ಸಂಸ್ಕಾರ ಆದ ಮೇಲೂ ನಾವು ರಕ್ಷಣೆ ಕೊಡಿ, ಅವರಿಗೆ ಜಸ್ಟಿಸ್ ಕೊಡಿ ಅಂತ ಕೇಳುವಂತ ದುರ್ಭಾಗ್ಯ ನಮ್ಮದಾಗಿದೆ. ಇವತ್ತು ಈ ಸ್ವರಾಜ್ಯದಲ್ಲಿ ಇಂಥ ನಿಯಮ ನೀತಿ ಆಗಬೇಕು, ಒಂದು ಕಾನೂನು ನಿರ್ಮಾಣ ಆಗಬೇಕು. ಯಾವ ದಿವಸ ನಮ್ಮ ಹಿಂದೂ ತಂಗಿ ಮೇಲೆ ಕೈ ಹಚ್ಚಿ ಅವರನ್ನ ಈ ತರ ನಿಶ್ಚಂತನೆ ಮಾಡಬೇಡಿ, ಅದೇ ದಿನ ಅದೇ ಸ್ಥಾನದಲ್ಲಿ ಹಿಂದೂರ ಕೈಯಿಂದ ಅದೇ ಖಡ್ಗದಿಂದ ಅವರ ಹುಂಡವನ್ನು ಹಾರಿಸುವಂತ ಒಂದು ನಿಯಮ ಸರ್ಕಾರ ಕೈಗೊಳ್ಳಬೇಕು. ಅವಾಗ ಈ ಹಿಂದೂ ಹತ್ಯೆ, ಈ ಗೋ ಹತ್ಯೆ ಮತಾಂತರ ನಿಂದಿರುವುದು ಅವತ್ತಿನ ತನಕ ನಿಂದಿರುವುದು ಸಾಧ್ಯವಿಲ್ಲ. ಇರುವಂತ ಸರ್ಕಾರಕ್ಕಾಗಲಿ ಬರುವಂತ ಸರ್ಕಾರಕ್ಕಾಗಲಿ ಎಲ್ಲರಿಗೂ ನಾವೊಂದು ವಿನಂತಿ ಮಾಡ್ತೇನೆ. ಇಂಥ ಹಿಂದೂ ವಿರೋಧಿ ಮೇಲೆ ಷಡ್ಯಂತ್ರ ನಡೆಸುವಂತ ದುಷ್ಕರ್ಮಿಗಳು ಇವತ್ತು ಈ ಕಾರ್ಯವನ್ನ ಮಾಡಿ ಜೈಲಿನಲ್ಲಿ ಕುಂತು ಆರಾಮಾಗಿ 3 ಹೊತ್ತು ಬಿರಿಯಾನಿ ತಿಂತಾ ಇದ್ರೆ, ಅದನ್ನ ನೋಡ್ಕೊಂಡು ನೀವು ಕೊಡ್ತಾ ಇದ್ರೆ ನಿಮ್ಮ ಕೈಯಲ್ಲಿ ಅದು ಮಾಡಕ್ ಆಗ್ತಾ ಇಲ್ಲಂದ್ರೆ ಸಾಧುಗಳು ಬರೀ ಕಾದಿ ಹಾಕಿ ಒಂದು ಕೈಯಲ್ಲಿ ಮಾಡ ಹಿಡಿಲಿಕ್ಕೆ ಇಲ್ಲ, ಅವರ ಕೈಯಲ್ಲೂ ಖಡ್ಗ ಬರುತ್ತೆ. ಇದು ಇವತ್ತಿಂದಲ್ಲ, ಇವತ್ತು ಯುಗದಿಂದ ಆಗಿದೆ. ಯಾವಾಗ ಜ್ಞಾನವನ್ನು ಹೇಳಿ, ಯಾವಾಗ ಧರ್ಮ ಮೇಲೆ ಲಕ್ಷಣೆ ಆದಾಗ, ಧರ್ಮದಲ್ಲಿ ಕಂಟಕ ಬಂದಾಗ ಸಾಧುಗಳು ಕೈಯಲ್ಲಿ ಖಡ್ಗ ಕೊಡುವಂತ ದಿವಸ ಈಗ ನಿರ್ಮಾಣ ಆಗುವುದಿದೆ. ಆ ನಿರ್ಮಾಣ ಆಗಲಿಕ್ಕೆ ಕಾರಣ ಸರ್ಕಾರ ಅಂತ ಹೇಳ್ತೀನಿ. ಯಾಕಂದ್ರೆ ನ್ಯಾಯ ನೀತಿ ಮೇಲೆ ನಮ್ಮ ಭರವಸೆ ಇದೆ. ಆದರೆ ಇವತ್ತು ನ್ಯಾಯ ನೀತಿ ನಿಮ್ಮ ಕೈಯಲ್ಲಿದೆ, ಅದನ್ನ ನೀವು ಆಟ ಆಡಿಸ್ತಿದ್ದೀರಾ. ಆಟ ಇನ್ನು ಮುಂದೆ ನಡೆಯಲ್ಲ. ಯಾವ ಹಿಂದೂ ದೇಶದಲ್ಲಿ, ಯಾವ ಹಿಂದುತ್ವದಲ್ಲಿ ಸಂಗೊಳ್ಳಿ ರಾಯನಂತ ವೀರ ಜನ್ಮತಾ ಇದ್ದಾನೆ,
ಯಾವ ಹಿಂದುತ್ವದಲ್ಲಿ, ಯಾವ ಹಿಂದೂ ರಾಜ್ಯದಲ್ಲಿ, ಈ ಕರ್ನಾಟಕ ರಾಜ್ಯದಲ್ಲಿ ಸುಂದರ ರಾಯಣ್ಣ ನಮ್ಮ ಚೆನ್ನಮ್ಮ ಜನ್ಮ ತಾಳ್ತಾರೆ, ಛತ್ರಪತಿ ಶಿವಾಜಿ ಮಹಾರಾಜರು ಜನ್ಮ ತಾಳ್ತಾರೆ. ಅಂತ ಈ ಸ್ವರಾಜ್ಯವನ್ನು ಕಟ್ಟಲಿಕ್ಕೆ ಇಂಥ ಶೂರವೀರರು ಬಲಿದಾನವನ್ನು ಕೊಟ್ಟಿದ್ದಾರೆ. ಆ ಬಲಿದಾನ ಇವತ್ತು ವ್ಯರ್ಥ ಆಗಿದೆ. ಇದನ್ನ ವ್ಯರ್ಥ ಆಗಲಿಕ್ಕೆ ನಾವು ಬಿಡುವುದಿಲ್ಲ. ಅವರ ನೀತಿಯಿಂದ ನಾವು ಮುಂದೆ ಹೋಗ್ತೇವೆ. ಇದಕ್ಕೆ ನಮಗೆ ಅಕಸ್ಮಾತ್ ಆಗಿ ಜಸ್ಟಿಸ್ ಸಿಗಲಿಲ್ಲ ಅಂದ್ರೆ ಇನ್ನು ಪ್ರತಿಭಟನೆ ದೊಡ್ಡದಾಗತ್ತೆ. ಆ ಪ್ರತಿಭಟನೆ ಉತ್ತರ ಯಾವ ರೀತಿಯನ್ನು ಕೊಡುದಂತ ನಾವು ಕೊಡ್ತೀವಿ ಅಂತ ಹೇಳಿ ನನ್ನ ಶಬ್ದವನ್ನು ಅಧಿಕಾರ ಮಾಡ್ತೇನೆ. ಜೈ ಶ್ರೀರಾಮ್. ವಿನೋದ್ ಕೋಲ್ಕಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕಾಂಗ್ರೆಸ್ ಪಕ್ಷಕ್ಕೆ ಒಮ್ಮೆ ಅವಕಾಶ ನೀಡಿ ಸಂಸತ್ತಿನಲ್ಲಿ ನಿಮ್ಮ ಧ್ವನಿಯಾಗಿ ಸಮಸ್ಯೆ ಬಗೆಹರಿಸುವ ಕಾರ್ಯಕ್ಕೆ ಮುಂದಾಗ್ತೇನೆ. ಲೋಕಸಭಾ ಚುನಾವಣೆ ನಿಮಿತ್ತ ಹಮ್ಮಿಕೊಳ್ಳಲಾಗಿದ್ದ ಬಹಿರಂಗ ಪ್ರಚಾರ ಸಭೆಯಲ್ಲಿ ಅಂಜಲಿ ನಿಂಬಾಳ್ಕರ್ ಮಾತನಾಡಿದರು. ಇಲ್ಲಿಯ ಅರಣ್ಯ ಅತಿಕ್ರಮಣ ಸಮಸ್ಯೆಯಿಂದ ಬಳಲುತ್ತಿದ್ದವರು ಪರಿಪರಿಯಾಗಿ ನಾವು ವಾಸಿಸುತ್ತಿರುವ ನೆಲದ ಹಕ್ಕನ್ನ ನೀಡಿ ಅಂತ ಕೇಳ್ಕೊಂಡ್ರು. ಬಿಜೆಪಿ ಸರ್ಕಾರ ತಲೆ ಕೆಡಿಸಿಕೊಳ್ಳಲಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಒಮ್ಮೆ ಅವಕಾಶ ನೀಡಿ ಸಂಸತ್ತಿನಲ್ಲಿ ನಿಮ್ಮ ಧ್ವನಿಯಾಗಿ ಸಮಸ್ಯೆ ಬಗೆಹರಿಸುವ ಕಾರ್ಯಕ್ಕೆ ಮುಂದಾಗ್ತೇನೆ ಅಂತ ಲೋಕಸಭಾ ಚುನಾವಣೆಯ ನಿಮಿತ್ತ ಕುಮಟಾ ತಾಲೂಕಿನ ಸಂತೆಗುಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಹಿರಂಗ ಪ್ರಚಾರ ಸಭೆಯಲ್ಲಿ ಅಂಜಲಿ ನಿಂಬಾಳ್ಕರ್ ಮಾತನಾಡಿದ್ರು. ಮಹಿಳೆಯರ ಪರ ಪಕ್ಷ, ಯುವಕರು ಪರ ಪಕ್ಷ, ಅವ್ರು ಬಿಟ್ಟಿಲ್ಲ ಕೆಲಸ ಮಾಡಲಿಕ್ಕೆ. 14 ಇಲೆಕ್ಷನ್ ನೋಡಿ, 19 ಇಲೆಕ್ಷನ್ ನೋಡಿ, ಕಣ್ಣು ಮುಚ್ಕೊಂಡು ಎಲ್ಲರೂ ಬಿಜೆಪಿ ಯಾರು ನನಗೆ ನೋಡಬೇಡ, ಬಿಜೆಪಿ ಅಭ್ಯರ್ಥಿ ಹೇಳ್ತಾರೆ ಮೇಲೆ ನೋಡಿ ಅವರಿಗೆ ನೋಡ್ಕೊಂಡು ಮತ ಹಾಕಿ, ನನಗೆ ನೋಡಬೇಡ, ಪ್ರಧಾನಿ ಮಾಡಬೇಕು ಅಂತ ಮತ ಹಾಕಿ. ಬಟ್ ಆದ್ರೆ ಆ ಪ್ರಧಾನಿ ಕುಮಟಾ ಕಡೆ ಬಂದಿದ್ರು. ಆದ್ರೆ ನಮ್ಮ ದೇಶಪಾಂಡೆ ಸಾಹೇಬ್ರು ಕಳೆದು ಇಷ್ಟು ವರ್ಷದಿಂದ ಜನಸೇವೆ ಮಾಡ್ತಾ ಬಂದಿದ್ದಾರೆ. ಅವರು ಎಷ್ಟು ಬಾರಿ ಬಂದು ಕಾಂಗ್ರೆಸ್ ಮುಖಂಡರು, ಲೀಡರ್, CM ಆಗಂತ ನೇತೃತ್ವ ಅವ್ರ ಕಡೆ ಇದೆ. ಅವರು ಎಷ್ಟು ಬಾರಿ ನಿಮ್ಮ ಮುಂದೆ ಬಂದಿದೆ ನಿಮ್ಮ ಸೇವೆ ಮಾಡಲಿಕ್ಕೆ ಅಂತ ನೀವು ತಿಳ್ಕೋಬೇಕು. ಯಾರಿಗೆ ಆಶೀರ್ವಾದ ಕೊಡ್ತೀರಾ, ಕಣ್ಣು ಮುಚ್ಕೊಂಡು ಆಶೀರ್ವಾದ ಕೊಟ್ಟಿದ್ರೆ ಇದೇ ಪರಿಸ್ಥಿತಿ ಆಗ್ಬಿಡುತ್ತೆ. ಹೋಗೋರು ಕರ್ಕೊಂಡು ಹೋಗ್ತಾರೆ, ಬಿಡೋರು ಹಂಗೆ ಬಿಡ್ತಾರೆ. ಅದಕ್ಕೆ ನಿಮ್ ಎಲ್ಲರಿಗೆ ವಿನಂತಿ ಮಾಡ್ತಾ ಇದ್ದೀನಿ, 5 ಗ್ಯಾರಂಟೀಸ್ ಕೆಲಸ ಮಾಡಿ ನಿಮ್ ಮುಂದೆ ಬರ್ತಾ ಇದ್ದೀವಿ. ನನಗೆ ಗೊತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಖಾನಾಪುರ, ಕಿತ್ತೂರು ಸೇರಿ ಈ ಪೂರ್ತಿ ಕ್ಷೇತ್ರ ಅಲ್ಲಿ ಸಾಕಷ್ಟು ಕೆಲಸ ಆಗಿದೆ, ಇನ್ನು ಸಾಕಷ್ಟು ಕೆಲಸ ಆಗಬೇಕು ಕೂಡ. ಯಾಕೆಂದ್ರೆ ಕಾಡು ಪ್ರದೇಶ ಇರ್ತಕ್ಕಂಥ ನನ್ನ ಖಾನಾಪುರ ಕೂಡ ಇದೇ ತರ ಕಾಡು ಪ್ರದೇಶ ಇದೆ. ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಏನ್ ಬೇರೆ ಇಲ್ಲ. ಈ ಹೋರಾಟ ಏನ್ ನಿಮ್ದು ನಡೀತಾ ಇದೆ ಹಕ್ಕಕ್ಕೆ, ನಿಮ್ ಸ್ವಂತ ಸ್ವಾರ್ಥಕ್ಕೆ. ಏನ್ ಸ್ವಾರ್ಥ? ನಮ್ ಮನೆ ನನ್ಗೆ ಸಿಗ್ಬೇಕು ಅಷ್ಟೇ ಸ್ವಾರ್ಥನ. ಬಾಕಿ ಬೇರೆ ಅವ್ರದ್ದು ಮನೆ ಕೇಳ್ತಾ ಇಲ್ಲ. ನಾವು ಎಲ್ಲಿ ವಾಸ ಮಾಡ್ತಾ ಇದ್ದೀವಿ ಆ ವಾಸ ಮಾಡೋದು ಜಾಗ, ಆ ವಾಸ ಮಾಡೋದು ಹಕ್ಕು ಪತ್ರ ನಮ್ಗೆ ಸಿಕ್ಬೇಕು. ನಿಮ್ ಹೋರಾಟಗೆ ನಾನು ಧ್ವನಿಯಾಗಿ ಕೇಂದ್ರದಲ್ಲಿ ಒಂದ್ ಮಾತಾಡ್ಬೇಕು ಅಂತ ಅವಕಾಶ ಕೊಡಿ ತಾವು ಎಲ್ಲರೂ ಅಂತ ವಿನಂತಿ ಮಾಡ್ಲಿಕ್ಕೆ, ಪ್ರಾರ್ಥನೆ ಮಾಡ್ಲಿಕ್ಕೆ ನಿಮ್ ಮುಂದೆ ಬಂದಿದ್ದೀನಿ. ಆಗ್ತದೆ ಇಲ್ವಾ? ಆಗ್ತದೆ. ನನ್ಗೆ ಅಂತ ವಿಶ್ವಾಸ ಇದೆ. ಹೋರಾಟ ಯಾವುದು ಸತ್ಯ ವಚನದಿಂದ, ಸತ್ಯ ದಾರಿ ಮೇಲೆ ನೀವು ಹೋರಾಟ ಮಾಡ್ತಾ ಇದ್ದೀರಾ, ಆ ದಾರಿ ನಾವು ಕೇಂದ್ರ ಸರ್ಕಾರಲ್ಲಿ ಕಾಂಗ್ರೆಸ್ ಪಕ್ಷ ಸ್ಥಾಪಿತ ಆಗಿದ್ಮೇಲೆ ಖಂಡಿತ ಇಲ್ಲಿಂದ ಉತ್ತರ ಕನ್ನಡ ಜಿಲ್ಲೆ ಮತ್ತೆ ಖಾನಾಪುರ, ಕಿತ್ತೂರು ಸೇರಿ ನಾವು ಕಾಂಗ್ರೆಸ್ ಸಂಸದರು ಇಲ್ಲಿಂದ ಕಳಿಸಿದ್ರೆ ನಿಮ್ ಧ್ವನಿಯಾಗಿ ಅಲ್ಲಿ ಮಾತಾಡ್ಕೊಂಡು ಏನ್ ಪೇಪರ್ ವರ್ಕ್ ಇದೆ ಅದು ದೇಶಪಾಂಡೆ ಸಾಹೇಬ್ರು ಮತ್ತೆ ಮಂಕಾಳು ಸಾಹೇಬ್ರು ಸಾಕಷ್ಟು ದಿನದಿಂದ ಮಾಡ್ತಾ ಬಂದಿದ್ದಾರೆ. ಅಪ್ಲಿಕೇಶನ್ಸ್ ಹಾಕಿದ್ದಾರೆ ಸುಮಾರು 1,20,25,000 ಮಂಜುನಾಥ್ ದೊಡ್ಮನಿ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಕಾರವಾರ. ಇದೀಗ ಮತ್ತೊಮ್ಮೆ ಸಣ್ಣದೊಂದು ವಿರಾಮ. साड़ी हर महिलाओं को लुभाने वाली बात. साड़ी तहजीब दिखाती, साड़ी परंपरा संभालती.
महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली बेलगाम। आराधना साड़ी ड्रेस मटेरियल्स, मारुति गली बेलगाम। हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯ ಮುದಗಾದಲ್ಲಿ ಶ್ರೀ ಹನುಮಾನ್ ಯಾತ್ರೆಯ ವತಿಯಿಂದ ಶ್ರೀ ಹನುಮಾನ್ ಕುಸ್ತಿ ಸಂಘ ಹಾಗೂ ಗ್ರಾಮಸ್ಥರು ಮುದಗಾ ದಮನಿ ಕರೆ ಕುಸ್ತಿ ಪಂದ್ಯಾವಳಿಯನ್ನ ಆಯೋಜಿಸಿದ್ರು. ಮುದಗಾ ಕುಸ್ತಿ ಪಂದ್ಯಾವಳಿಯಲ್ಲಿ ಸಾವಿರಾರು ಪ್ರೇಕ್ಷಕರ ಸಮ್ಮುಖದಲ್ಲಿ ರಾತ್ರಿ 9:20ಕ್ಕೆ ಗ್ರಾಮ ಸುಧಾರಣಾ ಮಂಡಳಿ, ಪಂಚಾಯತ್ ಸಮಿತಿ ಹಾಗೂ ಹನುಮಾನ್ ಕುಸ್ತಿಗರ ಸಂಘದ ಪದಾಧಿಕಾರಿಗಳಿಂದ ಪ್ರಥಮ ಶ್ರೇಣಿಯ ಕುಸ್ತಿ ನಡೆಯಿತು. ಕುಸ್ತಿ ಅಖಾಡದಲ್ಲಿ ಮಹಾರಾಷ್ಟ್ರದ ಕೇಸರಿ ಕಿರಣ್ ಭಗತ್ ಅವರು ಚಾಂಪಿಯನ್शिप ಚಿನ್ನದ पदक विजेता आशिष हुडा ಅವರನ್ನ ಸೋಲಿಸಿದ್ರು. खऱ्या अर्थानं मल्लविद्येला हा प्रेरणादायी असा उपक्रम मला वाटतोय की याच्यामध्ये त्या पैलवानांचा निघालेला कस, त्यांनी दाखवलेलं कसब आणि याच्यातून प्रेक्षकांना मिळालेलं एक अंतःकरणपूर्वक समाधान हे मोतियाच्या मैदानामध्ये आज खऱ्या अर्थानं बघायला, अनुभवायला आणि पाहायला मिळालं. धन्यवाद आहेत त्या संघटनेला. असाच आदर्श बाकीच्यांनी घेण्यासारखा आणि घ्यावा असं मला वाटतंय. असेच पैलवान या बेळगाव जिल्ह्याला येऊन लढावेत आणि त्याच्यातून बेळगाव जिल्ह्यातले पैलवान तयार व्हावेत, ही याच्यातली भूमिका प्रत्येकाकडे असावी आणि याच्यातूनच कुस्तीच आणि मल्लविद्येचा अशाच मर्दुमक्याने पुरुषार्थाने विकास व्हावा, ही खऱ्या अर्थाने या मातीला, संस्काराला असणारी अभिमानास्पद गोष्ट आज मुदग्याच्या मैदानामध्ये फार चांगल्या पद्धतीने अनुभवायला मिळाली. आणि नवीन कुमार, त्यांचे वडील भाऊकांना बसतात आणि त्यांचे सर्व सहकारी यांची असणारी एकजूट, त्यांचा असणारा एकत्रितपणा, मनमिळावपणा हा सुद्धा एक आदर्श या मुदग्याच्या संघटनेनं आणि त्या पाठीशी असणाऱ्या गावकऱ्यांचं, ग्रामपंचायतीचं आणि गाव विकास त्यांच्या ज्या संघटनेचे जी एक बळ मिळालेलं आहे, तोही सुद्धा या बेळगाव जिल्ह्याला एक आदर्शाचा उपक्रम या ठिकाणी फार चांगल्या पद्धतीनं अनुभवायला मिळतो आहे. मनपूर्वक मी निवेदक या नात्यानं या त्यांच्या सर्व कार्याला धन्यवाद देतो, सलाम करतो आणि त्यांच्या पुढच्या कार्याला मी लाख लाख शुभेच्छा देतो. धन्यवाद. ಮಹಾದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋಣ ಅಂತ ರಾಯಬಾಗ್ ತಾಲೂಕಿನ ಬ್ಯಾಕೋಡ್ ಜೆಡಿಎಸ್ ರಾಷ್ಟ್ರೀಯ ಉಪಾಧ್ಯಕ್ಷ ಪ್ರತಾಪ್ ರಾವ್ ಪಾಟೀಲ್ ಅವರ ಸ್ವಗೃಹದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ನಡೆಸಿದರು. ರಾಯಬಾಗ್ ತಾಲೂಕಿನ ಬ್ಯಾಕೋಡ್ ಗ್ರಾಮದ ಪ್ರತಾಪ್ ರಾವ್ ಪಾಟೀಲ್ ಅವರ ಸ್ವಗೃಹದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪ್ರತಾಪ್ ರಾವ್ ಪಾಟೀಲ್ ಮಾತನಾಡಿ, ಎನ್ಡಿಎ ಮೈತ್ರಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಎಚ್.ಡಿ. ದೇವೇಗೌಡರ ಆದೇಶವನ್ನು ಸುಪ್ರೀಂ ಕೋರ್ಟ್ ಆದೇಶ ಅಂತ ತಿಳಿದು ರಾಷ್ಟ್ರೀಯತೆ, ಸುಭದ್ರ ದೇಶಕ್ಕಾಗಿ, ಬಡವರ, ದೀನ ದಲಿತರ ಅಭಿವೃದ್ಧಿಗಾಗಿ ಎಲ್ಲೆಡೆ ಮೋದಿಗೆ ಬೆಂಬಲ ಇರುವಾಗ ನಾವು ಕೂಡ ಕಮಲ ಚಿಹ್ನೆಗೆ ಮತ ನೀಡೋಣ ಎಂದರು. ನನ್ನೊಂದು ಅಪೇಕ್ಷೆ ಐತಿ, ನನ್ನೊಂದು ಬೆಲೆ ತರ್ತಿ ಒಂದು 2 ಲಕ್ಷ ತಗೊಂಡು ಹೋಗ್ಬೋದು ಅನ್ನಂತಾರೆ. ಮತ್ತೆ ಬಂದೆ ಹಾಕಾಕತ್ತೆ ಹಿಂಗೆ ಅವ್ರು ಮಾಡ್ತಾರೋ, ಅವರ ಏನೋ ಮಾಡಿ ಚಾಲೂ ಮಾಡಿದಾರೋ, ಏನು ಹೇಳ್ಕೊತ ಮಂದಿನ ಇಂಟ್ರೆಸ್ಟ್ ಆಲ್ ಇಂಡಿಯಾಗೆ ಆಗ್ಬಿಟ್ಟೈತೆ ತಿಳ್ಕೊಂಡು ದೇವೇಗೌಡರು ಒಂದು ಮಾತಂದ್ರು. ನಾ ಇನ್ಕ ನಿಮ್ಗೆ ಹೇಳಿ ಅವ್ರೇನಂದ್ರು, ಅದನ್ನು ನನಗೆ ಅದು ಸುಪ್ರೀಂ ಕೋರ್ಟ್ ಮೋದಿ ಸಾಹೇಬ್ರನ್ನ 3ನೇ ಸಾರಿ ಪ್ರೈಮ್ ಮಿನಿಸ್ಟರ್ ಆಗ ಕಟ್ಸೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ.
ತರ್ಸಕ್ಕೆ ಯಾರನ್ನೂ ಸಾಧ್ಯ ಇಲ್ಲ. ಮೋದಿ ಪ್ರೈಮ್ ಮಿನಿಸ್ಟರ್ ಆಗೋರು. ಮತ್ತೊಂದು ನೀವು ಪ್ರಶ್ನೆ ಕೇಳ್ರಿ, ನೀವು ಆರ್ಟ್ಸ್ ಬರ್ತಾರೆ ನಮ್ಗೋದೆ 2 ಲಕ್ಷ ತನಕ ಹೋಗ್ಬೋದು. 5 ಸರಿ ಕೇಳಿ 10 ಲಕ್ಷ ಮೇಲೆ 20,000 ತನಕ ಆರ್ಟ್ಸ್ ಬರ್ತೀವಿ. ಈ ಸರಿಗೆ 2 ಲಕ್ಷ ತನಕ ಹೋಗ್ಬೋದು. ಓಕೆ, ಹೋದ್ರೆ ನೀವು ಮಂತ್ರಿ ಆಗ್ತೀರ, ನಮಗೇನು ಉಪಯೋಗ? ನೀವು ಆರ್ಟ್ಸ್ ಹೋದ್ರೆ ನಮಗೇನು ಉಪಯೋಗ? ನೀವು ಕೇಳೋ ಟೆಂಡೆನ್ಸಿ ಕಾಣ್ತಾನೆ. ಪೈಲೆ ಅವರ ಆರ್ಟ್ಸ್ ಬರಲಿ, ನಮ್ಮ ಕಡೆದು ಏನು ಸಾಧ್ಯತೆ ಅವ್ರನ್ನ ಮಂತ್ರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. 4 ತಾಲೂಕದಾಗ ಭಾಳ ಕೆಲಸ ಪೆಂಡಿಂಗ್ ಬಿದ್ದವು. ಈಗ ಮಾತಾಡೋಣ, ಬೋರ ಕೆನಾಲ್, ಈಗ 60 ವರ್ಷ ಹಿಂದೇನು ಕೆನಾಲ್ಗಳು ಆಗಿದ್ದು ಸ್ವಚ್ಛ ಮಾಡಿ ಕಲ್ಲ ಗಂಟಿ ಬಿದ್ದ ಕೆನಾಲ್ಗಳು ಮುಡ್ಸಾಕತ್ತಾವ. ಅದನ್ನ ಅಟ್ಲೀಸ್ಟ್ ಸ್ವಚ್ಛ ಮಾಡೋಕ್ಕೆ ಮತ್ತೊಂದು ಕೆನಾಲ್ ನೆಟ್ವರ್ಕ್ ಹಡ್ಡೋಕಿತನೋ ಹಡ್ಡಕ್ಕೆ ಆಗೋದಿಲ್ಲ ಬಿಟ್ಬಿಡಿ. 60 ವರ್ಷ ತನಕ ಅದನ್ನು ಹುಡುಗಕ್ಕೂ ತಯಾರಿಲ್ಲ. ಏನು ನಮಗೆ ಬೇಕು? ರೈತರ ಬೋರ್ವೆಲ್ ಮುಗಿಸೋರು, ಲೋನ್ ಭಾಳ ಲೋನ್ ಕಮ್ಮಿ ಆಗೈತೆ, ಲೋನ್ ಕಮ್ಮಿ ಮಾಡ್ತೀವಿ ಅಂತ ಹೇಳ್ತೀವಿ. 31 ತನಕ ಟೈಮ್ ಕೊಟ್ಟರು ಇನ್ನೂ ಜರ ಟೈಮ್ ಎಕ್ಸ್ಟೆನ್ಷನ್ ಮಾಡಿ ಸಣ್ಣ ತೆಗೆದು ರೈತರದ್ದು ಏನಾಗ್ತದೆ ಅದನ್ನ ಮಾಡಕ್ಕೆ ಬಂದು ನಾವು ಹೇಳೋದ ಅವ್ರು ಹೋಗೋದ ದಿಲ್ಲಿಗೆ ಹೋಗಿ ಯಾರಿಗಾರು ಭೇಟಿ ಆಗೋದ, ಒಂದು ಲೆಟ್ರ್ ಕೊಡೋದ, ತೆರಿಗೆ ಕೊಡೋದ, ಮುಂದಿನ ಸರಿ ಬಾ ಅಂತ. ಇವ್ರು ಸ್ವತಃ ಮಂತ್ರಿ ಆದ್ರ ಪಾಡಂದು ಇವ್ರು ಆಗಿದ್ರೆ ಮತ್ತೊಬ್ರು ಯಾರು ಲೋನ್ ಅವ್ರು ತಮ್ಮದಾಗ ಮಾಡ್ಕೊತಾರೆ. ಕುಮಾರಸ್ವಾಮಿ ಆಗ್ತಾರೋ ನಮ್ಗಲಿಂದ ಕುಮಾರಸ್ವಾಮಿ ಆದ್ರೆ ಚಲೋ ಆಗ್ತದೆ, ನಮ್ಮ ಪಾರ್ಟಿಗೆ ಏನಾರ ಒಂದು ಸ್ವಲ್ಪ ಹೆಲ್ಪ್ ಆಗ್ತದೆ. ಅದು ಕೂಡ ಇವ್ರನ್ನೂ ಪ್ರಯತ್ನ ಮಾಡ್ತಾರೋ, ನನಗೆ ಎಷ್ಟು ಸಾಧ್ಯತೆ ಅವ್ರ ಮಂತ್ರಿ ಮಾಡಕ್ಕೆ ನಾ ಪ್ರಯತ್ನ ಮಾಡ್ತೀನಿ. ನಂತರ ಸತ್ಕಾರ ಸ್ವೀಕರಿಸಿ ಮಾತನಾಡಿದ ಚಿಕ್ಕೋಡಿ ಸಂಸದ ಲೋಕಸಭಾ ಅಭ್ಯರ್ಥಿ ಅಣ್ಣಾಸಾಹೇಬ್ ಜೊಲ್ಲೆ ಮಾತನಾಡಿ, ಕಳೆದ 10 ವರ್ಷಗಳಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನ ಮಾಡುವ ಮೂಲಕ ಹೆಚ್ಚಿನ ಅಭಿವೃದ್ಧಿಯಾಗಿದ್ದು, ಅಭಿವೃದ್ಧಿ ನೋಡಿ ಜನ ಬಿಜೆಪಿಗೆ ಮತ ಹಾಕುವಂತೆ ಕೇಳಿಕೊಂಡ್ರು. ಬಿಜೆಪಿ ಫೈಟ್ ಅದು ಅದಕ್ಕೆ ನಮಗಂತೂ ನಿಷಿದ್ಧ ಇದಾವೆ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಕುಡಿಸ್ಕೊಂಡು ಸರ್ ವಿಧಾನಸಭೆ ಅಲ್ಲ, ಯಾರಲ್ಲಿ ಬಂಡಾಯ ಆಗ್ತದೆ ಅವ್ರಿಗೆ ಅದು ಲಾಸ್ ಆಗ್ತದೆ, ನಮಗೆ ಅದು ಲಾಭ ಆಗ್ತದೆ. ಸರಿ, ಈ ಸಲ ಮೋದಿ ಹೇಳಿಲ್ಲ, ಸಿದ್ದರಾಮಯ್ಯ ಹೇಳಿ 100 ಸ್ಪೀಡ್ನಲ್ಲಿ ವೇಗವಾಗಿದೆ ಅಂತ ಒಬ್ಬರು ಸಚಿವರು ಹೇಳ್ತಾರೆ. ಸಂಜೀವ್ ಬ್ಯಾಕುಡೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ರಾಯಬಾಗ್. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಜೆಪಿಯವರು ಬೇಕಾದಾಗ ಮೊಸಳೆ ಕಣ್ಣೀರು ಸುರಿಸ್ತಾರೆ, ಬೇಡವಾದಾಗ ಕಿವುಡತನ ಇದ್ದ ಹಾಗೆ ವರ್ತಿಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ. ಬೆಳಗಾವಿಯಲ್ಲಿ ನೀರು ಉಳಿಸಿ ಜೀವ ಉಳಿಸಿ ಅಭಿಯಾನ. ರೋಲರ್ ಸ್ಕೇಟಿಂಗ್ ಅಕಾಡೆಮಿ, ಫಯಾಜ್ ಫೌಂಡೇಶನ್, ಬೆಳಗಾವಿ ಪರಿವಾರದ ಜೈಂಟ್ಸ್ ಗ್ರೂಪ್ ವತಿಯಿಂದ ರ್ಯಾಲಿ ಆಯೋಜನೆ. ನೇಹಾ ಹಿರೇಮಠ್ ಕೊಲೆ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು. ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ. ಹಿಂದೂ ಪರ ಸಂಘಟನೆ ಹಾಗೂ ಶ್ರೀರಾಮ ಸೇನೆಯ ಕಾರ್ಯಕರ್ತರ ಆಕ್ರೋಶ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ.